Hi students, welcome back to my channel MD Happy ರಾಧೆ ರಾಧೆಯ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ತರಗತಿ ದ್ವಿತೀಯ PUC ವಿಷಯ ವ್ಯವಹಾರ ಅಧ್ಯಯನ ಘಟಕ ಆಧಾರಿತ ಮೌಲ್ಯಮಾಪನ LBA ಜೂನ್ 2026 ಘಟಕ ಪರೀಕ್ಷೆ 1 ನಿರ್ವಹಣೆಯ ಸ್ವರೂಪ ಮತ್ತು ಮಹತ್ವ ಈ ಒಂದು ವಿಷಯ ಅನುಗುಣವಾಗಿ ನಿಮಗೆ ಮಂಡಳಿ LBA ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಟ್ಟಿದೆ. ಸೊ ಆತ್ಮೀಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ನಾನು ಹೇಳೋದೇನು ಇಷ್ಟಪಡ್ತೀನಪ್ಪ ಅಂತಂದರೆ, ಇಲ್ಲಿ ಈ ಮಾದರಿ ಪ್ರಶ್ನೆ ಪತ್ರಿಕೆಗಳು ನಿಮಗೆ ಆ್ಯನ್ಯುವಲ್ ಎಕ್ಸಾಮ್ಗೆ ಬಹಳಷ್ಟು ಸಹಾಯವನ್ನು ಮಾಡ್ತವೆ ಮತ್ತು ಅಭ್ಯಾಸ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಪ್ರಶ್ನೆಗಳು ಬರ್ಬೋದು ಮತ್ತು ಯಾವ ರೀತಿ ಪ್ಯಾಟರ್ನ್ ಇಲ್ಲಿ ಒಳಗೊಂಡಿದೆ ಅನ್ನೋದನ್ನು ಮಾಹಿತಿಯನ್ನು ಇಲ್ಲಿ ಕೊಡ್ತದೆ. ಸೊ ಅದಕ್ಕಿಂತ ಮುಂಚೆ ನನ್ನದೊಂದು ಸಣ್ಣ ರಿಕ್ವೆಸ್ಟು, ಪ್ರತಿ ವಿಡಿಯೋದಲ್ಲಿ ನಾನು ಹೇಳ್ತಾನೆ ಬರ್ತಿದ್ದೀನಿ, ಈ ವಿಡಿಯೋದಲ್ಲಿ ಸಲ ಹೇಳ್ತೀನಿ, ದಯವಿಟ್ಟು ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಭಾಳ ಜನ ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ, ಬಟ್ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ. ನೀವು ಮಾಡುವಂಥ ಒಂದು ಸಬ್ಸ್ಕ್ರೈಬು ಮತ್ತಷ್ಟು ಹುಮ್ಮಸ್ಸು ಮತ್ತು ನನಗೆ ಪ್ರೇರಣಾದಾಯಕವಾಗಿದೆ ಅಂತ ಹೇಳ್ತಾ ಬನ್ನಿ ವಿಷಯದ ಕಡೆ ನೇರವಾಗಿ ಹೋಗ್ತೀನಿ. ಇಲ್ಲಿ ಸಮಯ ನಿಮಗೆ 1 ಗಂಟೆಯನ್ನು ನೀಡಿದ್ದಾರೆ. ಈ ಒಂದು ಬಿಸ್ನೆಸ್ ಸ್ಟಡಿಗೆ ಸಂಬಂಧಪಟ್ಟಂತೆ ಒಟ್ಟು 30 ಅಂಕಗಳು, ಪ್ರತಿ ಒಂದು ಸಬ್ಜೆಕ್ಟಿಗೂ ಸಹ 30 ಅಂಕಗಳನ್ನು ಮಾಡಿದ್ದಾರೆ. ಈ ವರ್ಷ ಭಾಳ ಹೊಸದಾಗಿ ನೋಡಿರುವಂಥದ್ದು. ಈಗ ಭಾಗ ಹೇಗೆ ನಾವೆಲ್ಲರೂ ಹೋಗೋಣ ನೋಡಿ. ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಬಹು ಆಯ್ಕೆ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಸಂಖ್ಯೆ ಅವರು ಇಲ್ಲಿ ಅಂಕಗಳನ್ನು ಕೊಟ್ಟಿಲ್ಲ, 3 ಪ್ರಶ್ನೆಗಳಿರ್ತವೆ, 3 ಅಂಕಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಹೌದಾ? ನೋಡಿ, ಈ ಕೆಳಗಿನ ಯಾವುದು ಕಾರ್ಯವನ್ನು ಸರಿಯಾಗಿ ಮತ್ತು ಕನಿಷ್ಠ ವೆಚ್ಚದೊಂದಿಗೆ ಮಾಡುವುದನ್ನು ಸೂಚಿಸುತ್ತದೆ ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ. ಆಯ್ಕೆಗಳು: ಪರಿಣಾಮಕಾರಿತ್ವ, ಬಿ ಸಮನ್ವಯತೆ, ಸಿ ಪ್ರಕ್ರಿಯೆ, ಡಿ ದಕ್ಷತೆ. ನೀವೆಲ್ಲರೂ ಅಭ್ಯಾಸವನ್ನು ಮಾಡ್ತಾ ಇದ್ದೀರಿ ಅಂತ ಅನ್ಕೋತಿದ್ದೀನಿ. ಗೊತ್ತಿದ್ದರೆ ಕಮೆಂಟಲ್ಲಿ ಉತ್ತರವನ್ನು ತಿಳಿಸಿ. ತಪ್ಪದೇ ಕಮೆಂಟ್ ಮಾಡಿ. ಯಾವ ವಿದ್ಯಾರ್ಥಿಗಳು ಕಮೆಂಟನ್ನು ಮಾಡ್ತಾ ಇಲ್ಲ ದಯವಿಟ್ಟು ಕಮೆಂಟ್ ಮಾಡಿ. ನೀವು ಮಾಡುವಂಥ ಕಮೆಂಟಿಂದ ನಿಮಗೂ ಸ್ವಲ್ಪ ಜ್ಞಾನ ಹೆಚ್ಚಾಗ್ತದೆ, ಆ ಪ್ರಶ್ನೆಗೆ ಉತ್ತರವೂ ಸಹ ನಮಗೆ ಗೊತ್ತಾಗ್ತದೆ ಮತ್ತು ಚರ್ಚೆ ಮಾಡೋದ್ರಿಂದ ಮತ್ತಷ್ಟು ಮಾಹಿತಿ ಲಭ್ಯ ಆಗ್ತದೆ ಅಂತ ಹೇಳ್ತೀನಿ. 2ನೇ ಪ್ರಶ್ನೆ, ನೀತಿ ರೂಪಿಸುವುದು ಯಾರ ಕಾರ್ಯ ಅಂತ ಹೇಳ್ತಾರೆ. ಉನ್ನತ ಹಂತದ ಕಾರ್ಯ, ಮಧ್ಯಮ ಹಂತದ ಕಾರ್ಯ, ಕಾರ್ಯಾಚರಣೆಯ ಹಂತ, ನಿರ್ವಹಣೆಯ ಎಲ್ಲ ಹಂತಗಳು ಅಂತೇಳಿ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಒಂದು ಸರಿಯಾದ ರೀತಿಯಲ್ಲಿ ಬರೀರಿ. ಇನ್ನು 3ನೇ ಪ್ರಶ್ನೆ, ನಿರ್ವಹಣೆಯನ್ನು ಡ್ಯಾಶ್ ಎಂದು ಪರಿಗಣಿಸಲಾಗುತ್ತದೆ. ಇದು ನಿಮಗೆ ಇಂಪಾರ್ಟೆಂಟು, ಭಾಳ ಸರಿ ಕ್ವಶನ್ ಬಂದಿದೆ. ಕಲೆ, ವಿಜ್ಞಾನ, ಕಲೆ ಮತ್ತು ವಿಜ್ಞಾನ, ಮನೋವಿಜ್ಞಾನ ಅಂತ ಹೇಳ್ತಾರೆ. ಈ ಕೆಳಗಿನ ಬಿಟ್ಟ ಸ್ಥಳಗಳಿಗೆ ಆವರಣದಲ್ಲಿ ಕೊಟ್ಟಿರುವ ಸರಿಯಾದ ಉತ್ತರಗಳನ್ನು ಆಯ್ಕೆ ಮಾಡಿ ಬರೆಯಿರಿ ಅಂತ ಕೊಡ್ತಾರೆ. ಇಲ್ಲಿ ನೋಡಿ, ಕೆಳಹಂತ, ಕ್ರಿಯೆ, ಏಕತೆ, ಗುರಿ ಸಾಧನೆ ಅಂತೇಳಿ ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಪ್ರಶ್ನೆಗಳನ್ನು ಗಮನಿಸಿ. ನಿರ್ವಹಣೆಯು ಡ್ಯಾಶ್ ಉದ್ದೇಶದಿಂದ ಕೆಲಸಗಳನ್ನು ಮಾಡಿಸಿಕೊಳ್ಳುವ ಪ್ರಕ್ರಿಯೆ ಆಗಿದೆ ಅಂತ ಪ್ರಶ್ನೆ ಇದೆ. ಆಯ್ಕೆ ಕೊಟ್ಟಿದ್ದಾರೆ, ಉತ್ತರವನ್ನು ಗಮನಿಸಿ. ಸಂಘಟನಾ ವರ್ಗ ಶ್ರೇಣಿಯಲ್ಲಿ ಡ್ಯಾಶ್ ಫೋರ್ಮೆನ್ ಮತ್ತು ಮೇಲ್ವಿಚಾರಕರನ್ನು ಒಳಗೊಂಡಿದೆ ಅಂತ ಹೇಳ್ಬಿಡ್ತಾರೆ. ನಾನಿಲ್ಲಿ ಇನ್ನೊಂದು ಹೇಳಕ್ಕೆ ಬಯಸ್ತೀನಿ ಅಂತಂದರೆ, ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇದರ ಒಂದು ಕೀ ಆನ್ಸರ್ ಕೊಡ್ತೀನಿ. ಡೋಂಟ್ ವರಿ. ನಾನು ಪ್ರತಿಯೊಂದು ಈಗ ಕೇವಲ ನಾನು ಮಾಡೆಲ್ ಕ್ವಶನ್ ಪೇಪರ್ಗಳು ಯಾವ ರೀತಿ ಇದ್ದಾವೆ ಅಂತ ಹೇಳ್ಕೊತಾ ಹೊರತಾಗಿ ಅದರ ಕೀ ಆನ್ಸರ್ಗಳನ್ನು ಯಾವುದೇ ವಿಷಯ ಆಗಲಿ ಯಾವುದೇ ವಿಡಿಯೋದಲ್ಲಿ ಕೊಟ್ಟಿಲ್ಲ. ಮುಂದೆ ಕೊಡ್ತೀನಿ. ಫಸ್ಟು ನೀವು ಪ್ರಶ್ನೆಗಳನ್ನು ಗಮನಿಸೋದು ಬಹಳ ಮುಖ್ಯ ಅಂತ ಹೇಳ್ತೀನಿ. ಈಗ ನಾವೆಲ್ಲರೂ ಹೊಂದಿಸಿ ಕಡೆ ಹೋಗೋಣ. ಎ ವಿಭಾಗ ಇದೆ, ಬಿ ವಿಭಾಗ ಇದೆ. ಇಲ್ಲಿ ಪ್ರಶ್ನೆ, ಇಲ್ಲಿ ಉತ್ತರ ಕಣ್ಮುಂದೆ ಇದೆ, ಬರೀರಿ. ಎ ಅಧ್ಯಕ್ಷ, ಬಿ ನಡವಳಿಕೆ ನೀತಿ ಸಂಹಿತೆ, ಸಿ ಸಮನ್ವಯತೆ. ಉತ್ತರಗಳನ್ನು ನೋಡಿ. ಗುಂಪು ಪ್ರಯತ್ನಗಳನ್ನು ಸಂಯೋಜಿಸುತ್ತದೆ, ಉನ್ನತ ನಿರ್ವಹಣೆ, ವೃತ್ತಿ, ವ್ಯವಹಾರದ ಅಸ್ತಿತ್ವ. ಸೊ ನಾನು ಈ ಒಂದು ದ್ವಿತೀಯ PUC ವಿದ್ಯಾರ್ಥಿಗಳು ಹೇಳಬಯಸೋದು ಏನಂತಂದರೆ, 2025 ಮತ್ತು 26ನೇ ಸಾಲಿನ ಎಲ್ಲ ವಿಷಯಗಳ ಒಂದು ಮಾಡೆಲ್ ಕ್ವಶನ್ ಪೇಪರ್ ಇದ್ದಾವೆ, ಮಾದರಿ ಪ್ರಶ್ನೆ ಪತ್ರಿಕೆಗಳು ನಮ್ಮ ಪ್ಲೇ ಲಿಸ್ಟಲ್ಲಿ ಹೋಗಿ ದಯವಿಟ್ಟು ಎಲ್ಲವನ್ನು ನೋಡಿ, ನಿಮಗೆ ಅದರ ಐಡಿಯಾ ಸಿಗ್ತದೆ ಅಂತ ಹೇಳ್ತೀನಿ. ಭಾಳಷ್ಟು ಜನ ವಿದ್ಯಾರ್ಥಿಗಳು ಕಮೆಂಟು ಸಹ ಮಾಡ್ತಾ ಇದ್ದೀರಿ, ಸರ್ ನಾವು ಸೈನ್ಸ್ ವಿಭಾಗದ ವಿದ್ಯಾರ್ಥಿಗಳಿದ್ದೀವಿ, ನಮಗೆ ದಯವಿಟ್ಟು ಫಿಸಿಕ್ಸು, ಮ್ಯಾಥ್ಸು ಈ ಎಲ್ಲ ಸಬ್ಜೆಕ್ಟ್ಗಳ ಕ್ವಶನ್ ಪೇಪರ್ ಬಿಡಿ ಅಂತ ಹೇಳ್ತೀವಿ. ಆದಷ್ಟು ಬೇಗನೆ ಅವುಗಳನ್ನು ಸಹ ಈ ಒಂದು ಸೈನ್ಸ್ ವಿಭಾಗದ ವಿದ್ಯಾರ್ಥಿಗೆ ಬಿಡ್ತೀನಿ ಅಂತ ಹೇಳ್ತೀನಿ. ಈಗ ನೇರವಾಗಿ ನಾನು ಭಾಗ ಬಿಗೆ ಬರ್ತೀನಿ. ಕೆಳಗಿನ ಯಾವುದಾದರೂ 2 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೆ 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಪ್ರತಿ ಪ್ರಶ್ನೆಗೆ 2 ಅಂಕಗಳನ್ನು ನೀಡಿದ್ದಾರೆ. ಅಂದರೆ 2 ಅಂಕ ಅಂದರೆ 4, 2 ಪ್ರಶ್ನೆ ಬರೆದರೆ 4 ಅಂತ ಹೇಳ್ತಾರೆ. ಈ ಪ್ರಶ್ನೆ ಇದೆ, ಗಮನಿಸಿ. ನೀವು ನಿರ್ವಹಣೆಯ ವ್ಯಾಖ್ಯಾನಿಸಿ ಅಂತೇಳಿ ಇಂಪಾರ್ಟೆಂಟು, ಆ್ಯನ್ಯುವಲ್ ಎಕ್ಸಾಮ್ಗೂ ಸಹ ಬಂದಿದೆ. ಇದು ನಿರ್ವಹಣೆ ಯಾವುದಾದ್ರೂ 2 ಪ್ರಾಮುಖ್ಯತೆಯನ್ನು ತಿಳಿಸಿ, ಅದರ ಮಹತ್ವ ಪ್ರಾಮುಖ್ಯತೆಯನ್ನು ತಿಳಿಸಿ. ಒಬ್ಬ ವ್ಯವಸ್ಥಾಪಕರಾಗಿ ನಿಮ್ಮ ಸಂಘಟನೆಯಲ್ಲಿ ನೀವು ನಿರ್ವಹಣೆ ಯಾವ ಪರಸ್ಪರ ಸಂಬಂಧಿತ ಕಾರ್ಯಗಳನ್ನು ಮಾಡ್ತಾ ಇದ್ದೀರಿ, ಅನ್ವಯಿಸುತ್ತೀರಿ, ಅವುಗಳಲ್ಲಿ ಯಾವುದಾದ್ರೂ 2 ಕಾರ್ಯಗಳನ್ನು
ಬರೀರಿ ಅಂಥೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಈಗ ಭಾಗ ಸಿ ಇಲ್ಲಿ ಅವರು ಕೊಟ್ಟಿಲ್ಲ, ಏನೋ ಒಂದು ತಾಂತ್ರಿಕ ದೋಷನೂ ಆಗಿರ್ಬೋದು ಅಥವಾ ಪ್ರಶ್ನೆ ಪತ್ರಿಕೆಯಲ್ಲಿ ಅದು ಸಿ ಆಗಬೇಕು, ಡಿ ಆಗಿದೆ. ನೋಡಿ, ಈ ಕೆಳಗಿನ ಯಾವುದಾದ್ರೂ 2 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 20 ರಿಂದ 25 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ನಿಮಗೆ ಒಂದು ಎಸೆ ಟೈಪ್ ಕ್ವಶನನ್ನು ಕೊಟ್ಟಿದ್ದಾರೆ. ಲಾಂಗ್ ಆನ್ಸರ್ ಕ್ವಶನ್. ಸರ್ ಎಷ್ಟು ಕ್ವಶನ್ಗಳು ಅಂತಂದರೆ 2 ಪ್ರಶ್ನೆಗಳು ಅಂತಂದರೆ ನೀವು ನೆನಪಿರಲಿ, ಒಂದು ಪ್ರಶ್ನೆಗೆ ಎಷ್ಟು ಅಂಕ ಆಯಿತು? 8 ಅಂಕ ಆಯಿತು. ಆದರೆ 2 ಪ್ರಶ್ನೆ ನೋಡ್ರಿ, ಲಾಂಗ್ ಆಗಿರುವಂಥ ಉತ್ತರವಿಲ್ಲಿ ಸಿಗ್ತವೆ. ಪ್ರಶ್ನೆಗಳನ್ನು ಗಮನಿಸಿ, ನಿರ್ವಹಣೆಯ ಗುಣಲಕ್ಷಣಗಳನ್ನು ವಿವರಿಸಿ, ನಿರ್ವಹಣೆಯ ಉದ್ದೇಶಗಳನ್ನು ವಿವರಿಸಿ, ಅಥವಾ ಸಮನ್ವಯತೆ ಎಂದರೆ, ಇದು ನಿಮಗೆ ಇಂಪಾರ್ಟೆಂಟು, ಇದು ಆ್ಯನ್ಯುವಲ್ ಎಕ್ಸಾಮ್ಗೆ ಬರ್ತದೆ. ಸಮನ್ವಯತೆಯ ಗುಣಲಕ್ಷಣಗಳನ್ನು ವಿವರಿಸಿ ಅಂತ ಕೊಡ್ತಾರೆ. ಸೊ ಈ ಪ್ರತಿ ಒಂದು ವಿಡಿಯೋವನ್ನು ಮಾಡುವಂಥ ಉದ್ದೇಶ ಇಷ್ಟೇ, ಮಂಡಳಿ ಬಿಟ್ಟಿರುವಂತಹ ಎಲ್ಲ ಮಾಹಿತಿಗಳು ಸರಿಯಾದ ರೀತಿಯಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ತಲುಪಲಿ ಅಂಥೇಳಿ ನಮ್ಮ ಒಂದು MD ಹ್ಯಾಪಿ ಚಾನಲ್ ನಿಮಗೆ ಸಹಾಯ ಮಾಡ್ತಾ ಇದೆ. ದಯವಿಟ್ಟು ಇದರ ಸಹಾಯವನ್ನು ಸದುಪಯೋಗ ಪಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ವಿಡಿಯೋಗಳನ್ನು ಶೇರ್ ಮಾಡಿ, ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ರಾಧೆ ರಾಧೆ ಅಂತ ಟೈಪ್ ಮಾಡಿ ಅಂತ ಹೇಳ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಬೇರೆ ವಿಷಯವನ್ನು ತೆಗೆದುಕೊಂಡು ಬರ್ತೀನಿ. ಸೊ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ, ರಾಧೆ ರಾಧೇಯ.